ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭ ಲಾಭವಾಗುತ್ತಾ ಅಥವಾ ಇನ್ನೂ ಕೂಡ ಅನೇಕ ಸಮಸ್ಯೆಗಳು ಬರುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಕೂಡ ಬರಬಹುದು. ಹಾಗಾಗಿ ಇದೇ ಸರ್ವ ತೀರ್ಮಾನ ಅಂತಲ್ಲ, ನಾರ್ಮಲ್ ಆಗಿ ಗ್ರಹಸ್ಥಿತಿಗಳನ್ನು ನೋಡಿಕೊಂಡು ಹೇಳುವಂಥ ಒಂದು ಪ್ರಯತ್ನ. ನೋಡಿ, ವಿಶಾಖ ನಕ್ಷತ್ರ 4ನೇ ಪಾದ, ಹಾಗೆ ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ, ಅನುರಾಧ ನಕ್ಷತ್ರ 1, 2, 3, 4ನೇ ಪಾದ. ಇವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ವಿಶೇಷವಾಗಿ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ನೋಡಿ, ಈ ತಿಂಗಳಲ್ಲಿ ಏನಪ್ಪ ಅಂತಂದರೆ 2ನೇ ತಾರೀಕಿಗೆ ಅಮಾವಾಸ್ಯೆ ಇದೆ, ಹಾಗೆ ಬೆನಕನ ಅಮಾವಾಸ್ಯೆ ಮತ್ತು ಮಾಸ ಶಿವರಾತ್ರಿಯೂ ಕೂಡ ಇದೆ. ಹಾಗೆ ಮುಂದೆ ಈ ಗಣೇಶನ ಹಬ್ಬ ನೋಡಿ, ನಮಗೆ ಭಾದ್ರಪದ ಮಾಸ ಆರಂಭ ಆಗುತ್ತೆ 3ನೇ ತಾರೀಕಿಂದ. ಗಣೇಶನ ಹಬ್ಬ ಅಂತಂದರೆ 6ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ, 7ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ವ್ರತ, 8ನೇ ತಾರೀಕಿಗೆ ಋಷಿ ಪಂಚಮಿ ಇದೆ, ಹಾಗೆ 16ನೇ ತಾರೀಕಿಗೆ ಅನಂತ ಪದ್ಮನಾಭ ವ್ರತ, ಹಾಗೆ 18ನೇ ತಾರೀಕಿಗೆ ಅನಂತ ಹುಣ್ಣಿಮೆ ಇದೆ. ಇನ್ನು ನೋಡಿ, 19ನೇ ತಾರೀಕಿಂದ ಪಿತೃಪಕ್ಷ ಆರಂಭ ಆಗುತ್ತೆ. ಹಾಗಾಗಿ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಕು ಅಂತಂದರೆ, ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಬೇಕು ಅಂತಂದರೆ ಆದಷ್ಟು ಬೇಗನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. 19ನೇ ತಾರೀಕಿಂದ ಸಂಪೂರ್ಣವಾಗಿ ಅಂದರೆ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಕೂಡ ನಮ್ಮ ಪಿತೃಪಕ್ಷ ಇರುತ್ತೆ. ಹಾಗಾಗಿ ಆ ಪಿತೃಪಕ್ಷದಲ್ಲಿ ಕೇವಲ ಪಿತೃಕಾರ್ಯಗಳನ್ನು ಮಾಡುವಂಥದ್ದು ಮಾತ್ರ ಅವಕಾಶಗಳಿರುತ್ತೆ. ಹಾಗಾಗಿ ಏನಾದರೂ ಪಿತೃಕಾರ್ಯಗಳನ್ನು ಅನಂತರದಲ್ಲಿ ದೇವಾಲಯಕ್ಕೆ ಹೋಗೋ, ನದಿ ತೀರದಲ್ಲಿ ಹೋಗೋ ಎಲ್ಲ ಮಾಡಬಹುದು. ಹೀಗೆಲ್ಲ ಈ ತಿಂಗಳ ವಿಶೇಷ ಇದೆ. ಇನ್ನು ನೋಡಿ, ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ತೇನೆ ಅಂತಂದರೆ ನೋಡಿ, ಬಹಳ ಮುಖ್ಯವಾಗಿ 7ನೇ ತಾರೀಕು ಶನಿವಾರ ಬಂದರೂ ಕೂಡ ಚಿತ್ತಾ ನಕ್ಷತ್ರ ಇದೆ. ಹಾಗಾಗಿ ಸ್ವಲ್ಪ ವಾರದೋಷ ಇದ್ದರೂ ಕೂಡ ಗಣೇಶನ ಹಬ್ಬದ ಶುಭವಾದಂಥ ದಿವಸ ಆದದ್ದರಿಂದ ಏನಾದರೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. 6ನೇ ತಾರೀಕಿಗೂ ಕೂಡ ಬಹಳ ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು. ಮತ್ತು 13ನೇ ತಾರೀಕಿಗೆ ನೋಡಿ ದಶಮಿ ಇದೆ, ಅದು ಬಹಳ ಒಳ್ಳೆಯದಾದಂಥದ್ದು, ಒಳ್ಳೆಯ ಮುಹೂರ್ತ ದಶಮಿ ಹೇಳುವಂಥದ್ದು. ಹೀಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರಿ. ದೈವಾನುಗ್ರಹ ಆಗಲಿ. ಗ್ರಹಸ್ಥಿತಿ ಹೇಗಿದೆಯಪ್ಪ ನೋಡಿ, ಚತುರ್ಥ ರಾಶಿಯಲ್ಲಿ ಶನಿ ಅಂದರೆ ತೃತೀಯ ಸ್ಥಾನಕ್ಕೆ ವಕ್ರವಾಗಿ ಅವನಿದ್ದಾನೆ. ಇನ್ನು ಪಂಚಮದ ರಾಹು, ಇನ್ನು ಷಷ್ಠ ಸ್ಥಾನದಲ್ಲಿ ಯಾರಿಲ್ಲ, ಸಪ್ತಮದ ಗುರುಬಲ ನಿಮಗೆ ಬಂದಿದೆ ಅಂತ ಹೇಳಬಹುದು. ಹಿಂದೆ ಬಂದಿದೆ, ಅದೇ ಮುಂದುವರಿತಾ ಇದೆ. ಗುರುವಿನ ಏನು ಅಂತ ದೊಡ್ಡ ಬದಲಾವಣೆ ಇಲ್ಲ. ಇನ್ನು ಕುಜನು ಮಾತ್ರ 8ನೇ ರಾಶಿಯಲ್ಲಿ, ಇದು ಸ್ವಲ್ಪ ರಾಶ್ಯಾಧಿಪತಿ ಕುಜನು 8ನೇ ರಾಶಿಯಲ್ಲಿರುವಂಥದ್ದು, ಸ್ವಲ್ಪ ಜಾಗೃತ ವಹಿಸಬೇಕಾದಂಥದ್ದು. ಇನ್ನು ದಶಮದ ಬುಧ ಒಳ್ಳೆಯದೆ, ಏಕಾದಶದಲ್ಲಿ ರವಿಕೇತು ಒಳ್ಳೆಯದೆ, 12ನೇ ರಾಶಿಯಲ್ಲಿ ಶುಕ್ರನೂ ಕೂಡ 12ನೇ ರಾಶಿಯಲ್ಲಿ ಇದ್ದಾನೆ. ಹೀಗೆ ಎಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ನೀವು ಯೋಚನೆ ಮಾಡ್ತಾ ಇರ್ತೀರಿ, ವೃಶ್ಚಿಕ ರಾಶಿಯವರು ಏನಪ್ಪ ಏನೋ ಇನ್ನೂ ಕಷ್ಟ ಆಗುತ್ತಾ, ಸಮಸ್ಯೆಗಳಾಗತ್ತಾ, ಅಥವಾ ಏನಾದರೂ ನಾನು ಲಾಭದಾಯಕವಾಗಿ ಹೋಗ್ತೇನಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ನಿಮಗೆ ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಕರೀತಾರೆ. ಅನುರಾಧ ನಕ್ಷತ್ರ ಇರಬಹುದು. ಮತ್ತು ಕೆಲವು ಜನಕ್ಕೆ ಆ ಗುರುವಿನ ಬಲ ಬಂದಿದ್ದರೆ ಸಾಕಾಗುತ್ತೆ, ಬೇರೆ ಎಲ್ಲ ಬಲವೂ ಕೂಡ ಬಂದು ಹೋಗ್ತದೆ ಅಂಥೇಳಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಂದಂತಕ್ಕೆ ಎಲ್ಲ ರೀತಿಯಾದಂಥ ಅಭಿವೃದ್ಧಿಯನ್ನು ಪಡೀತಾ ಇದ್ದೀರಿ. ರಾಜಕೀಯ ವ್ಯಕ್ತಿಗಳಿರಬಹುದು, ಸಾಮಾಜಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಒಂದಂತಕ್ಕೆ ಗೆಲುವು ಹೇಳುವಂಥದ್ದು ಬಂದಿದೆ, ಅದೇ ಮುಂದೆ ಹೊರದಕೊಂಡು ಹೋಗ್ತದೆ ಈ ತಿಂಗಳಲ್ಲಿ. ಹಾಗಾಗಿ ಅಂತ ಗಾಬರಿ ಬೀಳುವಂಥದ್ದು ಬೇಡ. ಒಂದು 15-16 ಶುಭವಾದಂಥ ವಿಷಯಗಳನ್ನು ಕೂಡ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದನೇದಾಗಿ ಸ್ವಲ್ಪ ಪ್ರಯಾಣ ಯೋಗ ಹೇಳುವಂಥದ್ದು ಕಾಣುತ್ತದೆ. ಸ್ವಲ್ಪ ವಿದೇಶಕ್ಕೆ ಹೋಗ್ಬೋದು, ಪ್ರಯಾಣ ಆಗಬಹುದು ಈ ತಿಂಗಳಲ್ಲಿ. ಒಂದಂತಕ್ಕೆ ಪ್ರಯಾಣದಲ್ಲಿ ಸ್ವಲ್ಪ ಸಮಾಧಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಅನಂತರ ಯಾವುದೋ ಒಂದು ಧಾರ್ಮಿಕವಾದಂಥ ಕ್ಷೇತ್ರಕ್ಕೆ ಭೇಟಿ ಮಾಡಿ ದೇವತಾ ಅನುಗ್ರಹ ಅಥವಾ ಗುರುಗಳ ಆಶೀರ್ವಾದವನ್ನು ಕೂಡ ಈ ತಿಂಗಳಲ್ಲಿ ಪಡೀತೀರಿ. ಒಂದು ವಿಶೇಷವಾಗಿ ಯಾಕಂದರೆ ದೈವಾನುಗ್ರಹ ಹೇಳುವಂಥದ್ದು ನಿಮ್ಮ ರಾಶಿಯವರು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅದು ಈ ತಿಂಗಳಲ್ಲಿ ನಿಮಗೆ ಸಿಕ್ಕಿ ಒಂದು ಸಮಾಧಾನಗಳು ಕೂಡ ಸಿಗತ್ತೆ ಅಂತ ಹೇಳಬಹುದು. ಅನಂತರ 3ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ವಿಕ್ರಮ, ನಿಮ್ಮ ಏನು ಪವರ್ ಇದೆ, ನಿಮ್ಮ ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ, ದೈವಾನುಗ್ರಹದಿಂದ ಜನಕ್ಕೆ ಗೊತ್ತಾಗುತ್ತೆ, ಅದು ಪ್ರಚಾರಕ್ಕೆ ಬರುತ್ತೆ, ಮತ್ತೊಂದು ಒಳ್ಳೆಯ ರೀತಿಯಾದಂತಹ ಬದಲಾವಣೆಗಳ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಬಹುದು. ಅದು ಬಹಳ ಒಳ್ಳೆಯದಾದಂಥದ್ದು. ಅನಂತರದಲ್ಲಿ ನೋಡಿ, ಇನ್ನು ದಶಮದ ಬುಧನು ವಿದ್ಯಾರ್ಥಿಗಳ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಕೊಡುವಂಥದ್ದು, ಏನೋ ಕೋರ್ಸಸ್ ಓದಬೇಕು, ಅದರಲ್ಲಿ ಏನೋ ಒಂದು ಲಾಭದಾಯಕವಾಗುತ್ತೆ. ಮುಂದೆ ಇನ್ನು 5 ವರ್ಷ 10 ವರ್ಷ ಬಿಟ್ಟು ಫ್ಯೂಚರ್ ಯಾವುದು ಅನುಕೂಲ ಆಗುತ್ತೆ, ಇದನ್ನೆಲ್ಲ ಆ ಬುಧನು ನಿಮಗೆ
ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಾನೆ. ಮತ್ತು ಪ್ರಜ್ಞೆಗಳನ್ನು ಕೂಡ ಬುಧನು ಕೊಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಸ್ವಲ್ಪ ವಿಕನಸ ಆಗುವಂಥ ಸಂದರ್ಭಗಳು ಕೂಡ ಇದೆ. ನಿಮ್ಮ ಅತ್ಯಂತ ಚುರುಕಾದಂಥ ಬುದ್ಧಿ ಒಳ್ಳೆಯದು ಮಾಡುತ್ತೆ ಅಂತ ಹೇಳಬಹುದು. ಮತ್ತು ಏಕಾದಶದಲ್ಲಿ ನೋಡಿ ರವಿ ಮತ್ತು ಕೇತು ಎರಡೂ ಗ್ರಹಗಳಿದ್ದಾರೆ. ಇದು ಬಹಳ ಒಳ್ಳೆಯದಾದಂಥದ್ದು. ರವಿ ಮನೆಯಲ್ಲಿ ಬುಧನ ಮನೆಯಲ್ಲಿ ರವಿ, ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಶನಿ ದೃಷ್ಟಿಯು ಕೂಡ ಬುಧನ ಮೇಲಿದೆ. ಹೀಗಾಗಿ ನಿಮಗೆ ಒಂದು ಹಂತಕ್ಕೆ ಯಾವುದೋ ಒಂದು ಕೆಲಸ ಅಥವಾ ವ್ಯಾಜ್ಯಗಳು ನಿಂತುಕೊಂಡಿದ್ದರೆ, ಅಂದರೆ ಹಗಲು ಕನಸು ಕಾಣ್ತಾ ಇರ್ತೇವೆ. ತೋಸಲ ನಾವು ಕೆಲಸ ಆಗತ್ತೆ, ಅನುಕೂಲ ಆಗತ್ತೆ ಅಂತ ಅಂದ್ಕೊಳ್ತೇವೆ, ಆದರೆ ಕೆಲಸವೇ ಆಗುವುದಿಲ್ಲ. ಹಗಲು ಕನಸು ಅಂತೇಳಿ ಹೇಳ್ತೇವೆ. ಆದರೆ ಆ ಹಗಲು ಕನಸು ನನಸಾಗುವಂಥ ಒಂದು ತಿಂಗಳು ಅಂತೇಳಿ ಹೇಳಬಹುದು. ಅನಂತರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಹೆಚ್ಚಿನದಾದಂತಹ ಲಾಭ ಅಂತನೋ ಒಳ್ಳೆಯದಾಗುವಂಥದ್ದು ಕೂಡ ಆಗುತ್ತೆ. ಎಷ್ಟೋ ಸಲ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅಂಥವ್ರು ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಸಿಗೋದಿಲ್ಲ. ನಿಮ್ಮಲ್ಲೆಲ್ಲ ಟ್ಯಾಲೆಂಟ್ ಇರುತ್ತೆ, ಆದರೆ ಏನೂ ಕೂಡ ವರ್ಕ್ ಆಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ಯಾವುದೋ ಒಂದು ಸಕ್ಸಸ್ಫುಲ್ ಆಗಿ ನಿಮಗೆ ಸನ್ಮಾನಗಳು ಸಿಗುವಂಥ ಚಾನ್ಸಸ್ಸು ಕೂಡ ಇದೆ. ಹಾಗೆ 9ನೇ ತಾರೀಕು ಬಹಳ ಮುಖ್ಯವಾಗಿ ನೀವು ಯಾವುದೋ ಒಂದು ದೊಡ್ಡ ಗುರಿ ಹಾಕ್ಕೊಂಡಿದ್ದೀರಿ. ಯಾಕಂದರೆ ಹಾವುಗಳು ಹೀಗೆ ಕಾಯ್ತಾ ಇರುತ್ತಂತೆ, ಅದೇ ಥರ ನೀವು ಕೂಡ ಕಾಯ್ತಾ ಇದ್ದೀರಿ ಯಾವುದೊಂದು ದೊಡ್ಡ ಕೆಲಸಕ್ಕೆ. ಆ ಕೆಲಸ ಇನ್ನೇನು ಹತ್ತಿರ ಬರ್ತದೆ ಅಂದ್ಕೊಳ್ತಾ ಇರ್ತೀರಿ, ಅದರ ಕೆಲಸ ಹತ್ತಿರಕ್ಕೆ ಬರ್ತಾ ಇರೋದಿಲ್ಲ. ಆದರೆ ಈ ತಿಂಗಳಲ್ಲಿ ನಿಮಗೆ ಆ ಕೆಲಸಕ್ಕೆ ಹತ್ತಿರ ಬರುವಂತಹ ಬಹಳ ಶುಭವಾದಂಥ ಅವಕಾಶಗಳು ಕೂಡ ಆಗುತ್ತೆ ಅಂತ ಹೇಳಬಹುದು. ಅನಂತರ ಗೌರ್ಮೆಂಟಿಂದ ಲಾಭಗಳು ನೋಡಿ, ಗೌರ್ಮೆಂಟಿಂದ ಲೋನ್ ಆಗಬೇಕು ಅಥವಾ ಏನೋ ಒಂದಷ್ಟು ಖರೀದಿ ಮಾಡಬೇಕು, ಹೀಗೆಲ್ಲ ಇದ್ರೆ ಗೌರ್ಮೆಂಟಿಂದ ಒಳ್ಳೆ ರೀತಿಯಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಹಾಗೆ ಅನಂತರದಲ್ಲಿ ಕೃಷಿಕರಿಗೆ ಈ ತಿಂಗಳು ಬಹಳ ಒಳ್ಳೆಯದು. ನೀವು ಏನೇನು ವ್ಯಾಪಾರ ವ್ಯವಹಾರ ಮಾಡಬೇಕು ಅಂತ ಒಂದು ಮಾರ್ಕೆಟಿಗೆ ಹಾಕ್ತಿರೋ ಅಂತಹದ್ದಕ್ಕೆ ಒಳ್ಳೆಯದಾಗುವಂಥದ್ದು. ಮತ್ತು ಏಲಕ್ಕಿ ಇರಬಹುದು, ಅಡಿಕೆ ಇರಬಹುದು, ಬಾಳೆಹಣ್ಣು ಇರಬಹುದು, ಮತ್ತು ತರಕಾರಿಗಳಿರು, ಇಂತಹದ್ದಕ್ಕೆ ವಿಶೇಷವಾದಂಥ ಬೆಲೆಗಳು ಕೂಡ ಸಿಗುತ್ತೆ. ಮತ್ತು ಕೃಷಿಕರಿಗೆ ಹುಮ್ಮಸ್ಸು ಕೂಡ ಬರುತ್ತೆ. ಕೃಷಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಲಾಭದಾಯಕವಾಗಬೇಕು. ಈಗೆಲ್ಲ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಶಾಸ್ತ್ರಿಗಳಲ್ಲೆಲ್ಲ ಹೇಳ್ತದೆ, ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಅನೇಕ ಕಡೆ ಹೇಳ್ತಾರೆ. ದುರ್ಭಿಕ್ಷೆ ಇಲ್ಲ ಅಂತೇಳಿ. ಆದರೆ ಕೆಲವೊಂದು ಸಲ ನಾವು ಬೆಳೆದಂತಹ ವಸ್ತುಗಳಿಗೆ ಬೆಲೆಯೇ ಇಲ್ಲದೇ ಇದ್ದ ಹಾಗಾಗಿ ತುಂಬ ದುಃಖ ಆಗುತ್ತೆ. ಆದರೆ ಈ ತಿಂಗಳಲ್ಲಿ ಲಾಭದಾಯಕವಾದಂಥ ಅವಕಾಶಗಳು ಕೂಡ ಆಗುತ್ತೆ. ಇದಿಷ್ಟು ನಿಮಗೆ ಸ್ವಲ್ಪ ಬದಲಾವಣೆ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಅದು ಸ್ವಲ್ಪ ಪೂರಕವಾಗಿ ಇನ್ನೂ ಕೂಡ ಸಪೋರ್ಟ್ ಸಿಗುತ್ತೆ. ಆದರೆ ನೋಡಿ, ಅಷ್ಟಮದಲ್ಲಿರುವಂತಹ ಕುಜನು ಸ್ವಲ್ಪ ತೊಂದರೆಗಳು ಕೊಡಬಹುದು. 12ನೇ ರಾಶಿಯಲ್ಲಿರುವಂಥ ಶುಕ್ರನಿಂದ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. 1ನೇದಾಗಿ ಅಧಿಕವಾದಂತಹ ಖರ್ಚು ಆಗ್ತದೆ ಈ ತಿಂಗಳಲ್ಲಿ. ಆದಾಯ ಬರ್ತಾ ಇದ್ರೂ ಕೂಡ ಖರ್ಚು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಆ ವಿಷಯದಲ್ಲಿ ಸ್ವಲ್ಪ ಬ್ರೇಕ್ ಹಾಕಬೇಕು. ಆದಷ್ಟು ಸೇವಿಂಗ್ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿ. ಈ ತಿಂಗಳಲ್ಲಿ ಏನಂತಂದರೆ ಅಧಿಕವಾದಂಥ ಖರ್ಚಿನ ಕಡೆ ಹೋಗ್ತಾ ಇರ್ತದೆ. ಹಾಗಾಗಿ ಖರ್ಚನ್ನು ಏನು ಮಾಡ್ತಿರೋದು ಲೆಕ್ಕಾಚಾರ ರೀತಿಯಲ್ಲಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ಅದು 1ನೇದಾಗಿ. 2ನೇದಾಗಿ ನೋಡಿ, ಯಾವುದೋ ಒಂದು ಭೂಮಿ ಕೊಂಡ್ಕೊಳ್ಳಿಕ್ಕೆ ಹೋಗಬೇಕು ಅಂತಂದರೆ ಈ ತಿಂಗಳಲ್ಲಿ ಸ್ವಲ್ಪ ನಿಧಾನವಾಗಿ ಮಾಡಿ ಅಂತ ಹೇಳ್ತೇನೆ. ಸ್ವಲ್ಪ ಅಡಗುವಂತಹದ್ದು, ಅಥವಾ ಅಲ್ಲಿ ಆ ಮಾರ್ಕೆಟ್ ರೇಟ್ ಅಷ್ಟು ಇರುವುದಿಲ್ಲ, ನೀವು ಹೋಗಿ ಏನೋ ಅರ್ಜೆಂಟಿಗೆ ದುಡ್ಡು ಅಡ್ವಾನ್ಸ್ ಕೊಟ್ಕೊಂಡು ಬಿಡುವಂಥದ್ದು, ಕೊನೆಗೆ ಅಡ್ವಾನ್ಸು ಬರೋದಿಲ್ಲ, ಇನ್ನು ಮಿಕ್ಕಿ ತೆಗೆದುಕೊಳ್ಳಿಕ್ಕೆ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಶಕ್ತಿ ಇಲ್ಲದೆ ಇರುವಂಥದ್ದು. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತೇನೆ. ಮತ್ತು ಕಾನೂನಿನ ತೊಡಕುಗಳೇನಾದರೂ ಇದ್ದರೆ, ನಿಮ್ಮ ವೈಯಕ್ತಿಕವಾಗಿರಬಹುದು ಅಥವಾ ಬೇರೆ ಏನೋ ವ್ಯವಹಾರದಲ್ಲಿ ತಗಲು ಹಾಕ್ಕೊಂಡಿರಬಹುದು, ನೀವು ಸ್ವಲ್ಪ ಒಂಚೂರು ಜಾಗ್ರತೆ ವಹಿಸ್ಕೊಳ್ಬೇಕು. ಅದರಿಂದಲೂ ಸ್ವಲ್ಪ ಖಿನ್ನತೆ ಆಗಬಹುದು. ಮತ್ತು ಭ್ರಾತೃ, ಅಣ್ಣ ತಮ್ಮ ಅಕ್ಕ ತಂಗಿ, ಇಂತಹ ವ್ಯಕ್ತಿಗಳಿಂದ ಸ್ವಲ್ಪ ಕಿರುಕುರುಗಳನ್ನು ಅನುಭವಿಸ್ತೀರಿ. ಯಾಕಂದರೆ ನೀವೆಲ್ಲ ಒಳ್ಳೇದು ಮಾಡ್ತೀರಿ ಎಲ್ರಿಗೂ ಕೂಡ, ಕೊನೆಗೆ ಎಲ್ಲ ತೊಂದರೆಗಳು ನಿಮ್ಮ ಮೇಲೆ ಬಂದು ಬೀಳುತ್ತೆ. ಎಷ್ಟೇ ಒಳ್ಳೇದು ಮಾಡಿದರೂ ಕೂಡ, ಅದೇನೋ ಹೇಳ್ತಾರಲ್ಲ, ಎಷ್ಟು ಸಲ ಒಳ್ಳೇದು ಮಾಡಿದ್ರು ಕೂಡ ತೊಂದರೆಗಳೆಲ್ಲ ನಮ್ಮ ಮೈ ಮೇಲೆ ಬಂದು ಬೀಳ್ತದೆ. ಹಾಗಾಗಿ ಇದೊಂದು ಸ್ವಲ್ಪ ನೀವು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತೇಳಿ ಹೇಳ್ತೇನೆ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ವೈಯಕ್ತಿಕವಾದಂತಹ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ, ಜಾಣವ ವಹಿಸಿಕೊಳ್ಬೇಕು. ಎಷ್ಟೋ ಸಲ ಸಣ್ಣ ಸಣ್ಣ ಏನೋ ತಲೆನೋವು ಬಂದಿದೆ ಅಥವಾ ಏನೋ ಹೊಟ್ಟೆಲಿ ತ್ರಾಸಾಗ್ತಾ ಇದೆ, ಇದಕ್ಕೆಲ್ಲ ಸ್ವಲ್ಪ ಮನೆ ಔಷಧಿಗಳನ್ನೇ ಮಾಡ್ಕೊಳ್ಳಿ. ತುಂಬ ದೊಡ್ಡ ದೊಡ್ಡ ಮೇಜರ್ ಆಗಿದ್ದರೆ ಅದು ಕೂಡ ಬಹಳ ಏನೋ ಹೇಳ್ತೇವಲ್ಲ ಹಾಗಾಗಿಬಿಡುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟದಿದೆ ಅಂತ ಮೇಜರ್ ಇಲ್ಲ, ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ವೈಯಕ್ತಿಕವಾಗಿ ನೀವು ಬಹಳ ಜಾಗ್ರತೆ ವಹಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ. 1ನೇದು ವಿಶಾಖ ನಕ್ಷತ್ರ 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ, ಹುಣ್ಣಿಮೆ ದಿವಸ 19ನೇ ತಾರೀಕಿಗೆ ಸಾಧ್ಯವಾದರೆ ನೀವು ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಷ್ಣುವನ್ನೇ ಆರಾಧನೆ ಮಾಡಿ. ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ, ಅದರಿಂದ ಶುಭವಾಗುತ್ತದೆ. 18ನೇ ತಾರೀಕು, 19ನೇ ತಾರೀಕಲ್ಲ, 18ನೇ ತಾರೀಕು. 18ನೇ ತಾರೀಕು ಅನಂತ ಹುಣ್ಣಿಮೆ ಇದೆ. ಅನಂತನ ಹುಣ್ಣಿಮೆ ದಿವಸ ಎಷ್ಟಾಗುತ್ತೋ ಅಷ್ಟು ಪ್ರಾರ್ಥನೆ ಮಾಡಿ. ಇನ್ನು ಜ್ಯೇಷ್ಠ ನಕ್ಷತ್ರ 1, 2, 3, 4ನೇ ಪಾದ. ನಿಮಗೆ ನೋಡಿ, ಗೌರಿಯನ್ನೇ ಆರಾಧನೆ ಮಾಡಿ. ವಿಶೇಷವಾಗಿ 6ನೇ ತಾರೀಕಿಗೆ ಸ್ವರ್ಣ ಗೌರಿ ವ್ರತ ಇದೆ. ಹಾಗಾಗಿ ಆ ಗೌರಿಯನ್ನೇ ಭಕ್ತಿಯನ್ನು ಪ್ರಾರ್ಥನೆ ಮಾಡಿ. ಆದಷ್ಟು ಸುವಾಸನೆಯರಿಗೆ, ಮುತ್ತೈದರಿಗೆ ನಿಮ್ಮ ಕೈಲಾದಂತಹ ಏನಾದರೂ
ಕೊಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಗೌರಿಯ ಆರಾಧನೆ ಬಹಳ ಮುಖ್ಯವಾದಂಥದ್ದು. ಜ್ಯೇಷ್ಠ ನಕ್ಷತ್ರಕ್ಕೆ ವಿಶೇಷವಾಗಿ ನೋಡಿ, ನಿಮಗೆಲ್ಲ ಕೈಗೆ ಬಂದು ಬಿಡುತ್ತೆ, ಅನುಕೂಲ ಆಗುತ್ತೆ ಅಂದ್ಕೊಳ್ತಾ ಇರ್ತೀರಿ. ನಾಳೆಗೇನೋ ಚೇಂಜಸ್ ಆಗಿಬಿಡುತ್ತೆ, ಏನೋ ತೊಂದರೆಗಳಾಗಿಬಿಡುತ್ತೆ. ಯಾಕಂದರೆ ನಿಮ್ಮ ಸಾಮರ್ಥ್ಯ ಇದೆ, ಹೋರಾಟ ಮಾಡುವಂತಹ ವ್ಯಕ್ತಿಗಳಿದ್ದೀರಿ. ಆದರೂ ಕೂಡ ಜ್ಯೇಷ್ಠ ನಕ್ಷತ್ರದವರಿಗೆ ಕಳೆದ ಒಂದು 2-3 ತಿಂಗಳಿಂದ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳುವಂಥದ್ದು ಒಳ್ಳೆಯದು. ಗೌರಿಯನ್ನು ಆರಾಧನೆ ಮಾಡಿ. ಉದಾಹರಣೆಗೆ ಬೆಳಗ್ಗೆ ಪ್ರತಿನಿತ್ಯವೂ ಲಲಿತಾ ಸಹಸ್ರನಾಮ ಹೇಳೋದು ಈ ತಿಂಗಳಲ್ಲಿ. ನಂತರ ಸಂಧ್ಯಾಕಾಲದಲ್ಲಿ, ಸಾಯಂಕಾಲದಲ್ಲಿ ಗೌರಿಯನ್ನು ಕುರಿತು ಏನಾದರೂ ಪ್ರಾರ್ಥನೆ ಮಾಡೋದು, ನಮಸ್ಕಾರ ಮಾಡೋದು, ಅಥವಾ ದೇವಿ ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಇದನ್ನೆಲ್ಲ ಮಾಡ್ತಾ ಬನ್ನಿ, ಅನುಕೂಲ ಆಗ್ತದೆ. ಇನ್ನು ಅನುರಾಧ ನಕ್ಷತ್ರದವರು ನೋಡಿ, 7ನೇ ತಾರೀಕಿಗೆ ವರಸಿದ್ಧಿ ವಿನಾಯಕ ಇದೆ, ದೊಡ್ಡದಾದಂಥ ಗಣೇಶನ ಹಬ್ಬ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗಣೇಶನಿಗೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ದಿವಸ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನುರಾಧ ನಕ್ಷತ್ರದವರು ನಿಮಗೆ ಸಾಧನೆ ಇನ್ನೂ ನಿಮ್ಮಿಂದ ಆಗಲಿಕ್ಕಿದೆ. ಇನ್ನಿಂದ ಜಗತ್ತಿಗೆ ಒಳ್ಳೆಯದಾಗಲಿಕ್ಕಿದೆ. ನಿಮ್ಮಿಂದ ಬಹಳ ರೀತಿಯಾಗಿ ಜನಕ್ಕೆ ಹೆಲ್ಪ್ ಆಗಲಿಕ್ಕಿದೆ. ಹಾಗಾಗಿ ಅನುರಾಧ ನಕ್ಷತ್ರದ ಮರ್ಯಾದೆ ಇದ್ದ ಹಾಗೆ ಸಾಧ್ಯವಾದರೆ ಶಕ್ತಿ ಇದ್ದರೆ ಉಪವಾಸ, ಶಕ್ತಿ ಇಲ್ಲ ಅಂತಾದರೆ ಸಣ್ಣ ಪುಟ್ಟ ಶುದ್ಧವಾದಂಥ ಆಹಾರವನ್ನು ಸ್ವೀಕಾರ ಮಾಡಿ ಆ ವರಸಿದ್ಧಿ ವಿನಾಯಕ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಆರಾಧನೆ ಮಾಡಿ. ಮತ್ತು ಗಕಾರ ಗಣಪತಿ ಸಹಸ್ರನಾಮ ಅಂತಿದೆ, ಆ ಗಕಾರ ಗಣಪತಿ ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಗರಿಕೆಯಿಂದ ಅರ್ಚನೆ ಮಾಡಿ. ಇದರಿಂದ ಬಹಳ ಶುಭವಾದಂಥ ವಾತಾವರಣಗಳಾಗುತ್ತೆ. ಇದಿಷ್ಟ ಮಾಡಿ ನಿಮ್ಗೆ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳು ಶುಭವಾಗಲಿ ಅಂಥೇಳಿ ಭಗವಂತನ ಬೇಡ್ಕೊಳ್ತೇನೆ. ಯಾರು ಲೈಕ್ ಮಾಡಿಲ್ಲ ಅಂತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರನ್ನು ಮಾಡಿ. ಮುಂದಿನ ವಿಡಿಯೋದ ಭೇಟಿ ಮಾಡೋಣ. ನೋಡಿ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ನೋಡಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇದೇ ತರಹ ಇನ್ನೊಂದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಕೂಡ ತಮ್ಮೆಲ್ಲರ ಸಹಾಯ ಸಹಕಾರ ಅಗತ್ಯವಾದಂಥದ್ದು. ಅದರಲ್ಲೂ ಅನೇಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಅದನ್ನು ಕೂಡ ನೀವು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.